ತಾರಕಕ್ಕೇರಿದೆ ಹರಕೆ ಕೋಲ ವರ್ಸಸ್ ದೈವಾರಾಧಕರ ಫೈಟ್. ದೇವಸ್ಥಾನದ ಆಡಳಿತ ಮಂಡಳಿ ಮಾಡಿದಂತಹ ಪ್ರಾರ್ಥನೆಗೆ ಅಪಸ್ವರಗಳು ಕೇಳಿ ಬಂದಿದೆ. ಕನ್ನಡದಲ್ಲಿ ಪ್ರಾರ್ಥನೆ ಮಾಡಿದ್ದಕ್ಕೆ ಅಸಮಾಧಾನ. ನೋಡಿ, ದೈವಕ್ಕೆ ಕನ್ನಡ ಬರೋದಿಲ್ಲ, ದೈವ ತುಳು ಮಾತಾಡುತ್ತೆ. ಆದರೆ ಇಲ್ಲಿ ದೈವದ ವಿಚಾರವಾಗಿ ಬೀದಿ ರಂಪಾಟ ಮಾಡ್ಕೊಳ್ತಾ ಇದ್ದಾರೆ. ಕನ್ನಡದಲ್ಲಿ ಪ್ರಾರ್ಥನೆ ಮಾಡಿದ್ರು ಮೊನ್ನೆ ದೈವ ನರ್ತಕರು. ದೈವಾರಾಧನೆಯನ್ನ ಪ್ಯಾನ್ ಇಂಡಿಯಾ ಮಾಡ್ತೀರಾ ನೀವು? ರಿಷಬ್ ಶೆಟ್ಟಿಯನ್ನ ತೃಪ್ತಿಪಡಿಸೋಕೆ ಪ್ರಾರ್ಥನೆ ಮಾಡ್ದಂಗೆ ಕಾಣಿಸ್ತಾ ಇದೆ. ಆಡಳಿತ ಮಂಡಳಿಗೆ ದೈವಾರಾಧಕ ತಮ್ಮಣ್ಣ ಶೆಟ್ಟಿಯವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪ್ರಾರ್ಥನೆಗೆ ಅಪಸ್ವರ ಯಾಕೆ? ರಿಷಬ್ ಶೆಟ್ಟಿ ಕಾಂತಾರ ಬಿಡುಗಡೆ ಬಳಿಕ ಹರಕೆ ಕೋಲ ನಿರ್ವಹಿಸಿದ್ರು ಇವರು. ಹರಕೆ ಕೋಲದ ಬಗ್ಗೆ ದೈವಾರಾಧಕ ತಮ್ಮಣ್ಣ ಶೆಟ್ಟಿ ಬೇಸರ ಹೊರಹಾಕಿದ್ದಾರೆ. ಮತ್ತೆ ಈ ಹಿನ್ನೆಲೆ ದೇವಸ್ಥಾನದ ಆಡಳಿತ ಮಂಡಳಿ ದೈವಗಳ ಮೊರೆ ಹೋಗಿತ್ತು. ಅಪಪ್ರಚಾರ ಮಾಡಿದವರಿಗೆ ಶಿಕ್ಷೆ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಬಾರೆಬೈಲ್, ಜಾರಂದಾಯ, ಬಂಟ ಮತ್ತು ವಾರಾಹಿ ಸೇರಿದಂತೆ ಪಂಜುರ್ಲಿ ದೇವಸ್ಥಾನದ ಆಡಳಿತ ಸಮಿತಿಯಿಂದ ಪ್ರಾರ್ಥನೆ ನಡೆದಿತ್ತು. ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ. ಆದಿತ್ಯ, ತಮ್ಮಯ್ಯ ಶೆಟ್ಟಿ ಮತ್ತೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಆದರೆ ಒಂದು ನಮ್ಗೆ ಅರ್ಥ ಆಗ್ತಾ ಇದೆ, ದೈವದ ಹೆಸರಲ್ಲಿ ಈಗ ಇವರ ಕಿತ್ತಾಟಗಳು ಬೀದಿಗೆ ಬರ್ತಾ ಇದೆ ಅಂತೇಳಿ. ಪ್ರತಿಷ್ಠೆಯಾಗಿ ಏನಾದರೂ ತೆಗೆದುಕೊಂಡಿದ್ದಾರಾ ಅಂತ ಇವೆಲ್ಲ ನೋಡ್ತಾ ಇದ್ರೆ? ನಿಜಕ್ಕೂ ಕೂಡ ಪ್ರಭು, ಯಾಕಂದ್ರೆ ಈ ವಿಚಾರಗಳು ಚರ್ಚೆಗೆ ಬರಬಾರ್ದಿತ್ತು. ಅದು ಕೂಡ ಸಾರ್ವಜನಿಕ ವೇದಿಕೆಗಳಲ್ಲಿ ದೈವಾರಾಧನೆ ಈ ತರ ಚರ್ಚೆಗೆ ಬರಬಾರ್ದಿತ್ತು ಅನ್ನುವಂಥದ್ದು ಅನೇಕ ಹಿರಿಯರ ಒಂದು ಬೇಸರಕ್ಕೂ ಕೂಡ ಕಾರಣವಾಗಿದೆ. ಯಾಕಂದ್ರೆ ದೈವ ಅನ್ನುವಂಥದ್ದು ಏನಿದೆ, ನ್ಯಾಯ ತೀರ್ಮಾನಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಏನೇ ತಪ್ಪು ಒಪ್ಪುಗಳಾದ್ರೂ ಕೂಡ ಈ ಭಾಗದಲ್ಲಿ ಹೆಚ್ಚು ಜನ ಕೋರ್ಟಿನಲ್ಲಿ ಬಗೆಹರಿದಂತ ವಿಚಾರಗಳನ್ನ ದೈವದ ಸನ್ನಿಧಾನದಲ್ಲಿ ಬಗೆಹರಿಸಿದಂತ ಅನೇಕ ಉದಾಹರಣೆಗಳು ಇದೆ. ಹಾಗಾಗಿ ಇಂಥ ಪವಿತ್ರವಾದ ದೈವಾರಾಧನೆ ಇವತ್ತು ಎಲ್ಲೆಂದ್ರೆ ಅನೇಕ ಜನ ಅದನ್ನ ಅನುಕರಣೆ ಮಾಡ್ತಾ ಇದ್ದಾರೆ. ಅನೇಕ ಜನ ಅದನ್ನ ವಿಡಿಯೋ ಮಾಡುವ ಮೂಲಕ ಅನುಕರಣೆಯನ್ನ ಮಾಡ್ತಾ ಇರುವಂತದ್ದಾಗಿರ್ಬೋದು. ಹೀಗೆಲ್ಲ ಮಾಡ್ತಾ ಇದ್ದಾರೆ ಅನ್ನುವಂತ ರೀತಿ ಆಕ್ರೋಶಗಳು ಕೂಡ ಸದ್ಯ ಕೇಳಿ ಬರ್ತಾ ಇರುವಂತದ್ದು. ಈ ನಡುವೆ ಏನು ಮೊನ್ನೆ ರಿಷಬ್ ಶೆಟ್ಟಿ ಒಂದು ಪ್ರಾರ್ಥನೆಯ ವಿಚಾರವಾಗಿ ಒಂದು ವಿಚಾರ ಏನಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಆಡಳಿತ ಸಮಿತಿಯವರು ಹೋಗಿ ಒಂದು ದೂರನ್ನ ಕೂಡ ದೈವದ ಮುಂಭಾಗ ನೀಡಿದ್ರು. ಇದಕ್ಕೂ ಕೂಡ ಈಗ ದೈವಾರಾಧಕರು ತಿರುಗೇಟನ್ನ ನೀಡಿದ್ದಾರೆ. ಅಂದ್ರೆ ಕನ್ನಡದಲ್ಲಿ ಪ್ರಾರ್ಥನೆಯನ್ನ ಮಾಡಬಾರ್ದಿತ್ತು. ದೈವಗಳ ಭಾಷೆ ತುಳು ಆಗಿದೆ. ಹಾಗಾಗಿ ತುಳುವಿನಲ್ಲೇ ಪ್ರಾರ್ಥನೆ ಮಾಡಬೇಕಾಗಿತ್ತು. ಕನ್ನಡದಲ್ಲಿ ಯಾಕೆ ಪ್ರಾರ್ಥನೆ ಮಾಡಿದ್ದಾರೆ? ಇದನ್ನ ರಿಷಬ್ಯವರನ್ನ ಮೆಚ್ಚಿಸೋದಕ್ಕೋಸ್ಕರ ಈ ತರ ಏನಾದ್ರು ಪ್ರಾರ್ಥನೆಗಳನ್ನ ಮಾಡಿದಾರೆ ಅನ್ನುವಂತ ರೀತಿಯ ಹೊಸ ಚರ್ಚೆಯನ್ನ ಸದ್ಯ ಇದು ಹುಟ್ಟಾಕಿರೋದು. ಸೊ ದೈವಸ್ಥಾನದ ಮೆಟ್ಟಿಲೇರಿರುವಂತ ಈ ಪ್ರಕರಣ ಈಗ ಏನು ವಿವಾದಗಳು ಅಂದ್ರೆ ಕಾಂತಾರ ಚಾಪ್ಟರ್ 1 ಬಳಿಕ ಈ ವಿವಾದಗಳು ತಾರಕಕ್ಕೆ ಏರಿತ್ತು. ಸೊ ಇನ್ ಮುಂದಾದ್ರೂ ಕೂಡ ಇದು ತಣ್ಣಗಾಗುತ್ತಾ ಅಥವಾ ಇದೇ ರೀತಿ ಬೇರೆ ಬೇರೆ ಸ್ವರೂಪಗಳನ್ನ ಪಡೆದುಕೊಂಡು ಮುಂದುವರಿಯುವುದು ನೋಡ್ಬೇಕಾಗಿದೆ. ಪ್ರಭು, ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ. ಇಲ್ಲಿ ಒಂದು ಗೊತ್ತಾಗ್ತಾ ಇದೆ, ತಮ್ಮಯ್ಯ ಶೆಟ್ಟಿಯವರು ಹೇಳೋ ಪ್ರಕಾರ ದೈವಕ್ಕೆ ಕನ್ನಡ ಬರೋದಿಲ್ಲ, ತುಳು ಭಾಷೆ ಮಾತ್ರ ಬರುತ್ತೆ. ತಮ್ಮಯ್ಯ ಶೆಟ್ಟಿಯವರು ಹೇಳ್ತಾ ಇರೋದು ಇದು. ಹಾಗಾಗಿನೇ ವಿಶ್ವಮಟ್ಟದಲ್ಲಿ ಕಾಂತಾರ ಸಿನಿಮಾ ದೊಡ್ಡ ಹಿಟ್ ಆಗಿದೆ ರೀ. ಆದರೆ ಇವ್ರ ನಡುವೆ ಏನಕ್ಕೆ ಭಿನ್ನಾಭಿಪ್ರಾಯಗಳಿದಾವ ಗೊತ್ತಿಲ್ಲ. ದೈವದ ವಿಚಾರವಾಗಿ ಅಪನಂಬಿಕೆ ಬರುವಂತೆ ಮಾಡ್ತಿದ್ದಾರೆ. ಬೇರೆ ಯಾರೂ ಅಲ್ಲ, ಇವರು ದೊಡ್ಡದಾಗಿ ಹೇಳ್ತಾ ಇದ್ರು. ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಆ ಅವತಾರ ತೋರಿದ್ರಂತೆ, ಮತ್ತು ರೀಲ್ಸ್ ಮಾಡಿದ್ರಂತೆ, ಏನೋ ಥಿಯೇಟ್ರ್ನೆಲ್ಲ ಕೂಡಿದ್ರಂತೆ. ನೀವು ಮಾಡ್ತಿರೋದೇನು ರೀ? ನೀವು ಮಾಡ್ತಾ ಇರೋದು ಅದೇ. ದೈವ ಹೇಳಿದ್ದ, ದೈವ ನರ್ತಕ ಹೇಳಿದ್ದ. ತಮ್ಮಯ್ಯ ಶೆಟ್ಟಿ ಆಗಿರ್ಬೋದು, ಇವರು ಆಡಳಿತ ಮಂಡಳಿಯವರು ಆಗಿರ್ಬೋದು. ಹಾಗಾಗಿನೇ ಅಲ್ಲಿ ಅಪಚಾರವನ್ನು ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ ಅಂತ ಇವ್ರು ಹೇಳಿದ್ದಾರೆ. ಇವ್ರು ಹೇಳ್ತಾ ಇದ್ದಾರೆ ಅಲ್ಲಿ ಕನ್ನಡ ಬರೋಲ್ಲ, ಅದಕ್ಕೆ ತುಳುವಿಂದ ಮಾತಾಡಬೇಕಾಗಿತ್ತು ಅಂತ. ಅದು ದೈವ ಯಾವತ್ತಾದರೂ ಹೋಗಿ ಕಾಲಲ್ಲಿ ಬೀಳುತ್ತಾ, ಕಾಲ ಮೇಲೆ ಮಲಗುತ್ತಾ ಅಂಥೇಳಿ, ತೊಡೆ ಮೇಲೆ ಮಲಗುತ್ತಾ ಅಂಥೇಳಿ? ಇಲ್ಲ, ಅದು ಹಾಗೇ ಇರೋದು ಪದ್ಧತಿ. ಇವರು ಸವಾಲು ಹಾಕ್ತಾರೆ. ಹಾಗಾಗಿನೇ ಇದು ದೈವವನ್ನು ನಂಬುವಂಥವ್ರಿಗೆ ಮತ್ತು ದೈವದ ಆರಾಧಕರಿಗೆ ಮನಸ್ಸಿಗೆ ನೋವುಂಟು ಮಾಡ್ತಾ ಇದೆ.